ಆ ಚಿನ್ನು ಫೀಸಾ ಹ್ಞೂ ಕಣಮ್ಮ. ಅಮ್ಮ ಬಿರ್ಬಿರು ತಿನ್ಕೊಬಿಡು ಡ್ಯಾಡಿ ಬರೋದಕ್ಕೆ. ಅಯ್ಯೋ ಬಿರ್ಬಿರು ಕೊಡವ ಇಲ್ಲಿ. ಆ ಸೊಪ್ಪು ಸರಿ ಹಣ್ಣ ತಿಂದು ತಿಂದು ಸಾಕಾದಂಗೆ ಆಗದೆ. ಅಯ್ಯೋ ನನ್ನ ಮಗಳೇ, ನನ್ನ ಮುದ್ದು ಮಗಳೇ, ಹೆಂಗವ ತರ್ಸ್ಕೊಂಡೆ. ಮಮ್ಮಿ ಆರ್ಡ್ರ್ ಮಾಡಿಬಿಟ್ಟು ಕಿಟಕಿ ಗಣ ಇಸ್ಕೊಂಡೆ. ಅಲ್ಲ ಕಣ್ ಮಮ್ಮಿ, ಡ್ಯಾಡಿ ಯಾಕೆ ಹಂಗೆ ನಮ್ಮನ್ನು ಕೂಡಾಕ್ಬಿಟ್ಟು ಓದೋದು? ಅದೇನೋ ಕಾಣೆ ಕಂಚಿನೋದು ಯಾಕಂಗೆ ಕೂಡಾಕ್ಬಿಟ್ಟು ಓದೋದ ಕಣೆ. ಅಲ್ಲ ಕಣಮ್ಮ, ಎಲ್ಲಾರ ಅರ್ಜೆಂಟ್ ಹೋಗ್ಬೇಕು ಅಂದ್ರೆ ಹೆಂಗೆ ಹೋಗೋದು ನಾವು? ಹಿಂಗೆ ಕೂಡಾಕ್ಬಿಟ್ಟು ಹೋದ್ರೆ ಬದ್ಲಿ ಕೇಳ್ತೀನಿ. ಕುಡು ಬಿರ್ನೆ ಪಿಜ್ಜಾ ತಿನ್ಕೊಬಿಡ್ತೀನಿ. ಏನಿದು? ಏನ್ ಮಾಡ್ತಾ ಇದ್ದೀರಾ? ಡ್ಯಾಡಿ ಪ್ಲೀಸ್ ಡ್ಯಾಡಿ, ಒಂದು ಪಿಜ್ಜಾ ತಿನ್ಬೇಕು ನನಗೆ. ಅಪ್ಪರ ದಿವಸ ಆಗದೆ ಡ್ಯಾಡಿ. ನೋಡಿ, ಅದೆಲ್ಲ ಆರೋಗ್ಯ ಒಳ್ಳೇದಲ್ಲ ಅಂತ ಗೊತ್ತಿಲ್ವಾ? ಏನಕ್ಕೆ ತಿಂತಾ ಇದ್ದೀರಾ? ಅಯ್ಯೋ ಬುಡಿ ಎತ್ತಕ್ಕೆ ತಿನ್ಲಂತೆ ಏನಾದದು? ಒಂದೊಂದು ದಿವಸ ಅಪರೂಪಕ್ಕೆ ತಿಂದ್ರೆ ಏನಾದದು? ಬುಡಿ ನೀವು ಒಳ್ಳೆ ಸುಮ್ನಿರಿ. ನಿಮ್ಮ ಅತಿ ಕಾಳಜಿ ಯಾಕೋ ನಮ್ಗೆ ಭಾಳ ಚಿತ್ರಹಿಂಸೆ ಅನ್ನಿಸ್ತದೆ. ಸುಮ್ನಿರಿ ಹುಚ್ಚಿ ಕಮಲಮ್ಮ, ಬುದ್ಧಿಲ್ಲ ನಿನ್ಗೆ? ಹೇಳ್ತಾ ಇದ್ದೀನಿ ತಾನೆ, ಈ ಥರ ಐಟಮ್ ಏನು ತಿನ್ನಬಾರ್ದು. ನೀವು ತಿನ್ಬೇಕಾಗಿರೋದು ಸೊಪ್ಪು ಸದೆ ಮತ್ತೆ ಹಣ್ಣು ಹಂಪಲು, ಅಷ್ಟು ಬಿಟ್ರೆ ಯಾವುದು ಇಲ್ಲ. ಡ್ಯಾಡಿ ಯಾಕಿಂಗ್ ಆಡ್ತೀರಿ ನೀವು? ನಾನು ಅಲ್ಲೇ ಇದ್ದಿದ್ದು ಸರಿಯಾಗಿರೋದು ಬರಬಾರ್ದಾಗಿತ್ತು. ನನ್ನ ಗಂಡ ಅವನಾರು ಎಷ್ಟೋ ಪಿಜ್ಜಾ ಅದು ಇದು ಅಂತನಾರು ಆರ್ಡ್ರ್ ಮಾಡೋಕ್ಕಾರು ಬಿಡ್ತಿದ್ದ. ಇಲ್ಲಿ ಏನೂ ಇಲ್ಲ, ಬರೀ ತರಕಾರಿ ಹಣ್ಣು ಹಂಪ್ಲಿ ಎಷ್ಟು ದಿವಸ ತಿನ್ನಕ್ಕಾದದು? ಒಂಚೂರು ಅನ್ನೋದು ಗಮನೂ ಇಲ್ಲ, ಈಗ ಗ್ಯಾಸು ಇಲ್ಲ ಮನೇಲಿ. ಇವ ಅಮ್ಮನ ಮಾತು ಕಟ್ಕೊಂಡು ನಾನು ಬಂದಲ್ಲ, ನನ್ನ ಎಕ್ಕಡ ತಕೊಂಡು ನಾನೇ ಮಾಡ್ಕೋಬೇಕು ಡ್ಯಾಡಿ. ಚಿನ್ನು, ಮಕ್ಕಳು ಥರ ಇರೋದು ಕಲಿ. ನನಗೆ ಗೊತ್ತು, ನಿಮ್ಮ ಡ್ಯಾಡಿ ಆಗಿರೋದು ನನಗೆ ಗೊತ್ತಿಲ್ವಾ ನಿನ್ಗೆ ಯಾವ ಫುಡ್ ಬೇಕು ಯಾವ ಫುಡ್ ಬೇಡ ಅಂತ? ಸುಮ್ಮನಿರವ ಚಿನ್ನು, ಡ್ಯಾಡಿ ಯಾಕೆ ಹೇಳೋದು? ನಮ್ಮ ಆರೋಗ್ಯ ಚೆನ್ನಾಗಿರ್ಲಿ ಅಂತ ತಾನೇ. ಅಮ್ಮ ಕೂತ್ಕೋ, ಹೊಟ್ಟೆಗೆ ಅನ್ನ ಇಲ್ದಾನೆ ಸಾಯಂಗಾಗದು ನಮಗೆ. ಸುಸ್ತಾಯ್ತಾ ಕುಂತದ್ ನನಗೆ. ವಾಟ್ ಸುಸ್ತಾಗ್ತಾ ಇದೆಯಾ? ಏಯ್, ಡ್ರೈ ಫ್ರೂಟ್ಸು ಹಣ್ಣು ತರಕಾರಿ ನೀವು ತಿಂತಾ ಇಲ್ವಾ ನೀವು? ನೆನೆ ಬೆಳಿಗ್ಗೆ ನಾಷ್ಟಕ್ಕೂ ತರಕಾರಿ, ಹಸಿ ತರಕಾರಿ ಹಣ್ಣು, ಮಧ್ಯಾಹ್ನಕ್ಕೂ ಹಸಿ ತರಕಾರಿ ಹಣ್ಣು ಡ್ರೈ ಫ್ರೂಟ್ಸು, ತಿರ್ಗಾ ಸ್ನ್ಯಾಕ್ಸ್ಗೂ ಹಸಿ ತರಕಾರಿ ಹಣ್ಣುಗಳು ಡ್ರೈ ಫ್ರೂಟ್ಸು, ತಿರ್ಗಾ ರಾತ್ರಿಗೂ ಅದನ್ನೇ ತಿನ್ನಿ ಅಂದರೆ ಬೇಜಾರಾಯ್ತಿಲ್ವಾ? ಅದಕ್ಕೆ ಊಟ ತಿಂದನೆಯ ಮನೆ ಕಂಡ್ಲು. ಏಯ್, ನಿಮ್ಮ ಹೊಟ್ಟೆ ಒಳಗಡೆ ಕಿಡ್ನಿ ಲಿವರ್ ಅದ್ರ ಗತಿ ಏನು ನೀವು ಈಗಾದ್ರೆ? ನೀವು ಸ್ವಲ್ಪ ಬುದ್ಧಿ ಬೇಡವಾ? ಏನು ಯಾವಾಗಲೂ ಕಿಡ್ನಿ ಲಿವರು ಅದು ಇದು ಅಂತೀರಿಯಲ್ಲ? ಆಗಲ್ಲ ಕಮಲಮ್ಮ, ಅವೆಲ್ಲ ಇದ್ರೆ ತಾನೇ ನೀವು ಚೆನ್ನಾಗಿರೋಕ್ಕಾಗೋದು. ನಿಮ್ಮ ಆರೋಗ್ಯ ಚೆನ್ನಾಗಿರಲಿ ಅಂತ ನಾನು ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀನಿ. ನೀವು ನೋಡಿದ್ರೆ ಈ ಥರ ಕದ್ದು ಮುಚ್ಚು ಅದು ಇದು ತಿಂತಾ ಇದ್ದೀರಾ ನೀವು. ಫೋನ್ ಕೊಡಿ ನೀವು. ಚಿನ್ನು ಫೋನ್ ಕೊಡು. ಡ್ಯಾಡಿ ಪ್ಲೀಸ್ ಡ್ಯಾಡಿ, ಮನೆಯಿಂದ ಆಚ್ಕೋಗಕ್ಕೂ ಬಿಡಕ್ಕಿಲ್ಲ, ಕೂಡಾಕಿದ್ದೀರಿ. ಇಲ್ಲಿ ಮನೆ ಒಳಗಡೆ ಬೋರ್ ಆಯ್ತದೆ ಡ್ಯಾಡಿ. ಯಾಕೆ ಮನೆ ಒಳಗಡೆ ಟಿವಿ ಇಲ್ವಾ? ಟಿವಿ ನೋಡಿ. ಏಕೋ ಅತಿ ಆಗ್ತಾ ಇದೆ ನಿಮ್ಮದು. ನೋಡು ಕಮಲಮ್ಮ, ಹೇಳ್ತಾ ಇದ್ದೀನಿ ಕೇಳು. ನನಗಂತೂ ಅತಿಯಾಗಿ ಆಡ್ತಾ ಇದ್ದೀರಾ ನೀವು. ಸುಮ್ಮನೆ ನೀವು ನಾನು ಏನು ಇವಾಗ ಹಣ್ಣು ತರಕಾರಿ ಡ್ರೈ ಫ್ರೂಟ್ಸಲ್ಲಿ ಎಷ್ಟು ಪ್ರೋಟೀನ್ಸ್ ವಿಟಮಿನ್ಸ್ ಇದೆ ಅಂತ ನಿಮ್ಗೆ ಗೊತ್ತಾ? ನಿಮಗೆ ತಿಂದು ಆರೋಗ್ಯವಾಗಿರಲಿ ಅಂತ ನಾನು ಅಂದರೆ ನೀವು ಪಿಜ್ಜಾ ಬರ್ಗರ್ ಅನ್ನ ರೈಸು ಮುದ್ದೆ ಅಂತ ಕೇಳ್ತೀರಾ ನೀವು. ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು, ಇಲ್ಲ ಅಂದ್ರೆ ನಾನು ಸುಮ್ಮನೆ ಇರಲ್ಲ. ಆಯ್ತು ಡಾರ್ಲಿಂಗು, ಸುಮ್ಕಿರಿ ಕೋಪ ಮಾಡ್ಕೊಬಿಡಿ. ನಮಗೂ ನೀವು ಕಾಳಜಿ ಅರ್ಥ ಆಯ್ತದೆ, ನಮ್ಮ ಆರೋಗ್ಯ ಚೆನ್ನಾಗಿರ್ಲಿ ಅಂತ ತಾನೇ. ಆಯ್ತು ಬಿಡಿ. ಏಯ್ ಕೊಡದ್ನ. ಡ್ಯಾಡಿ ಪ್ಲೀಸ್ ಡ್ಯಾಡಿ, ಒಂದು ಪೀಸ್ನಾರು ತಿಂತೀನಿ ಡ್ಯಾಡಿ. ಡ್ಯಾಡಿ ನಿಮ್ದು ಅಮ್ಮಯ್ಯ ಡ್ಯಾಡಿ, ನಿಮ್ಮ ಕಾಲು ಕಟ್ಕೊತೀನಿ ಡ್ಯಾಡಿ, ಪ್ಲೀಸ್ ಡ್ಯಾಡಿ. ಹೇಳ್ದಷ್ಟು ಕೇಳು, ಸುಮ್ಮನೆ ಅತಿಯಾಗಿ ಆಡ್ಬೇಡ ನೀನು. ಕೊಡು ಕೊಡು. ಡ್ಯಾಡಿ ಪ್ಲೀಸ್ ಡ್ಯಾಡಿ, ನಿಮ್ದು ಅಮ್ಮಯ್ಯ ಡ್ಯಾಡಿ. ಏಯ್, ಮೊದಲು ಫೋನ್ ಎಲ್ಲಿದ್ದು ನಿಮ್ಮದು? ಅದೇ ಫೋನು ಟೇಬಲ್ ಮೇಲೆ ಅದೇ. ಮಮ್ಮಿ ಹೇಳ್ಬಿಡ ನೀನು. ನೋಡಿ, ಇನ್ಯಾವುದೇ ಕಾರಣಕ್ಕೂ ನೀವು ಪಿಜ್ಜಾ ಬರ್ಗರ್ ಅವೇನು ತಿನ್ನಬಾರ್ದು. ಫೋನೇ ಬಳಸಿರ್ತಾನೆ, ಅವೆಲ್ಲ ತಿನ್ನೋಕ್ಕಾಗೋದು. ನೀವು ಫೋನ್ ಕಿತ್ ಮಾಡಿರ್ತೀರಿ. ಹೋಗಿ ತರಕಾರಿ ಕಟ್ ಮಾಡಿಬಿಟ್ಟಿದ್ದೀನಿ, ತಿನ್ನೋಗಿ. 1 ಟೈಮ್ಗೆ 1 kg ತರಕಾರಿ ತಿನ್ನಬೇಕು, 1 kg ಫ್ರೂಟ್ಸ್ ತಿನ್ನಬೇಕು, ಅರ್ಧ kg ಡ್ರೈ ಫ್ರೂಟ್ಸ್ ತಿನ್ನಬೇಕು. ಇಷ್ಟು ತಿನ್ನಲೇಬೇಕು ನೀವು. ಡ್ಯಾಡಿ ಪ್ಲೀಸ್ ಡ್ಯಾಡಿ, ಅದೇನು ದಾನ ನಾವು ಹಸುನ ಹೇಳಿ ಹಸಿರು ಮೇವು ಮೇಯಕ್ಕೆ ಕಾಮನ್ ಸೆನ್ಸ್ ಬೇಕು. ಏನಕ್ಕೆ ಹೇಳ್ತಾರೆ ಡ್ಯಾಡಿ ಅಂತ ಅರ್ಥ ಮಾಡ್ಕೊಳ್ಳೋದ ನೀನು? ನಿನ್ನಂತ ಮಗಳು ಪಡೆದಿದ್ದೀನಲ್ಲ, ನನ್ನನೆ ಬರ. ಛೇ, ಅಯ್ಯೋ ಡಾರ್ಲಿಂಗು, ಮಗಿಗೆ ಅನ್ಕೊತದ್ದು ಸುಮ್ಕಿರಿ. ನೀವೇನು ಹಿಂಗೆ ಆಡಿರಿ, ನಾನು ಹೇಳ್ತೀನಿ ಬಿಡಿ. ಕಮಲಮ್ಮ, ಅರ್ಥ ಮಾಡ್ಕೊಳ್ಳಿ. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಹೊಟ್ಟೆ ಒಳಗಡೆ ಇರೋ ಕಿಡ್ನಿ ಲಿವರ್ ಯಾವುದಕ್ಕೂ ತೊಂದರೆ ಆಗಬಾರ್ದು, ಚೆನ್ನಾಗಿರ್ಲಿ ಅಂತ ಅಲ್ವ ನಾನು ಈ ಥರ ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು. ಏನಕ್ಕೆ ಹಿಂಗೆ ಆಡ್ತಾ ಇದ್ದೀರಾ ನೀವು? ಅಲ್ಲ ಡ್ಯಾಡಿ, ಅವೆಲ್ಲ ಇತ್ಕೊಂಡು ತಿಂದಾನೆ ಉಂಡನೆ 100,000 ವರ್ಷ ಬದುಕೋತಾನೆ, ಏನು ಉಪಯೋಗ? ಉಣ್ಣ ತಿನ್ನೋ ಬಾಯ್ಲಿ ಬರೀ ಸೊಪ್ಪು ಸದ್ಯ ದನ ತಿನ್ನಕ್ಕೆ ತಿನ್ಕ ಕೂತ್ಕೊಳಕ್ಕಾಗದ ನಾವು? ಇದೊಳೆ ಸರಿ ಬಿಡಿ, ಒಳ್ಳೆ ಚೆನ್ನಾಗಿ ಹೇಳ್ತೀರಿ. ಕಮಲಮ್ಮ ನೋಡು, ಯಾವ ಥರ ಮಾತಾಡ್ತಿದ್ದಾಳೆ. ಡ್ಯಾಡಿಗೆ ಯಾವ ಥರ ಮಾತಾಡಬೇಕು ಅಂತ ಕಳಿಸಿಲ್ಲ ನೀನು? ಡಾರ್ಲಿಂಗು, ನಾನು ಹೇಳ್ಕೊಟ್ಟನು, ಹೋಗಿ ಈಗ ಹೋಗಿ ಡಾರ್ಲಿಂಗು. ಏಯ್ ಕೊಡು. ಡ್ಯಾಡಿ ನೀವು ಮಾತ್ರ ತಿನ್ಬೋದಾ? ನೋಡು, ನನ್ನ ಆರೋಗ್ಯ ನನಗೆ ಮುಖ್ಯ ಅಲ್ಲ, ನನಗೆ ಮುಖ್ಯ ಆಗಿರೋದು ನಿಮ್ಮಿಬ್ಬರ ಆರೋಗ್ಯ. ಅರ್ಥ ಮಾಡ್ಕೊಳ್ಳಿ. ನಾನು ಏನಕ್ಕೆ ಈ ಥರ ಕಾಳಜಿ ವಹಿಸ್ತಾ ಇದ್ದೀನಿ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೀವಿಬ್ಬರು ಚೆನ್ನಾಗಿರಬೇಕು, ನೀವು ಚೆನ್ನಾಗಿರಬೇಕು. ನಿಮ್ಮ ಹೊಟ್ಟೆ ಒಳಗಡೆ ಕಿಡ್ನಿ ಲಿವರ್ ಎಲ್ಲ ಶುದ್ಧವಾಗಿರಬೇಕು. ಸ್ವಲ್ಪ ಪ್ರಾಬ್ಲಮ್ ಆಗಬಾರ್ದು. ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಮಾಡ್ತಾಯಿದ್ದೆ. ನನ್ನ ಪ್ರೀತಿನ ಅರ್ಥನೇ ಮಾಡ್ಕೊಳ್ಳಲ್ವಲ್ಲ ನೀವು? ಆಯಿತು, ನೀವು ಕಾಳಜಿ ನನಗೆ ಅರ್ಥ ಆಯ್ತದೆ. ಅಳ್ಬೇಡಿ, ಹೋಗಿ
ಕುತ್ಕೊಂಡ್ ತಿನ್ನೋಗಿ ನಾವು ಸೊಪ್ಪನೆ ತಿಂತೀವಂತೆ. ಚಿನ್ನು ನೋಡವ ಡ್ಯಾಡಿಗೆ ಎಷ್ಟು ನಮ್ಮ ಮೇಲೆ ಕಾಳಜಿ. ಅಮ್ಮ ಕುತ್ಕ ಸುಮ್ಮನೆ. ಅಲ್ಲ ಅವನ್ ಮಾತ್ರ ತಿನ್ಬೋದಂತೆ ನಾವು ತಿನ್ನಂಗಿಲ್ವಂತೆ. ತೂ ನಿನ್ ಮಾತು ಕಟ್ಕೊಂಡು ನಾನು ಬಂದಲ್ಲ, ನನ್ನ ಎಕಡೆ ತಕೊಂಡು ನಾನು ಹೊಡ್ಕೋಬೇಕು. ಇವನ್ಗಿಂತವ ಸಿವನ್ ಎಷ್ಟ ವಾಸಿ ಆಗಿದ್ನಲ್ಲಮ್ಮ. ಅಚ್ಚುಕಟ್ಟಾಗಿ ಚಿಕನು ಮಟನ್ ತಂದಾಗ್ತಿದ. ಹೋಟ್ಲೆ ಅದೇ ದೊಡ್ಡ ಹೋಟ್ಲು ಅಂದೆ ನೀನು. ಚಿನ್ನು ಸುಮ್ಮನಿರವ, ಡ್ಯಾಡಿ ಯಾರಿಗೋಸ್ಕರಂಗ ಆಡೋದವ, ನಮ್ಮ ಆರೋಗ್ಯ ಚೆನ್ನಾಗಿರ್ಲಿ ಅಂತ ತಾನೇ. ಕುತ್ಕೋ. ಏನು 1000 ವರ್ಷ ಬದುಕೊಡ್ತಾನೆ ಏನು ಪ್ರಯತ್ನ ಅಮ್ಮ. ಉಣ್ಣದು ತಿಂದಾನೆ. ತೂ ನಿನ್ನ ಹಚ್ಕೊಂಡು ನಾನು ಬಂದಲ್ಲ, ನನ್ನ ಎಕರೆ ತಕೊಂಡು ನಾನು ಹುಡ್ಕೋಬೇಕು. ಕೇಳಿಸ್ಕೊತದೆ ಡ್ಯಾಡಿ. ಸುಮ್ಮನೆ ಇರ್ತೀನಿ, ಇದು ಹೆಚ್ಚು ನಿಂಗೆ ಆಡ್ತಾ ಇದ್ದೀನಿ ನೀನು. ಸರಿ ಬಿಡು. ಡ್ಯಾಡಿ ಯಾಕೆ ಆಸೆ ಮಾಡ್ತದೆ ಹೇಳು, ಅರ್ಥ ಮಾಡ್ಕೋಬೇಕು ತಾನೆ ನೀನು. ಏನು ಅರ್ಥ ಮಾಡ್ಕೊಂಡಾರು ಸುಮ್ಮನೆ ಕುತ್ಕೊಂಡು ನೀನು ಒಳ್ಳೆ ಆಡ್ಬೇಡ ನೀನು. ಅರ್ಥ ಮಾಡ್ಕೊತಾರ ಅರ್ಥ ಮಾಡ್ಕತೆ. ಉಣ್ಣಕ್ಕೆ ತಿನ್ನಕ್ಕೆ ಗೊತ್ತಿಲ್ದದ್ಮೇಲೆ ಯಾವ ಅಪ್ಪತ್ತೊಂದು ಬಡವರು ತಾನೆ ಹಿಂಗೆ ತಿನ್ಕೊ ಕುತ್ಕೊಂಡ್ರೆ ದನವ ನಾನು. ಎಷ್ಟೊತ್ತರ ಸೊಪ್ಪು ಸದೆ ಹಣ್ಣು ತಿನ್ಕೊ ಕುತ್ಕೊಳ್ಳೋಕ್ಕೆ ವಾಂತಿ ಬರ್ಬಿಟ್ಟದ ನನಗೆ ವಾಕ್ರಕ್ಕೆ. ಅವ್ನು ಓಡ್ರೆ ಸಾಕು ವಾಕ್ರಿಗೆ ಬತ್ತ ಕೂತದೆ. ಒಂಚೂರು ಗಂಜಿನಾರೇ ಎಲ್ಲರೂ ಒಂಚೂರು ಗಂಜಿ ಕೊಟ್ಟರೆ ಸಾಕು ಕುಡ್ಕೊತೀನಿ. ನಂಗೆ ಆಗದ ನನ್ನ ಪರಿಸ್ಥಿತಿ. ಥೂ ಯಾಕಾರು ಬಂದು ನಿನ್ನ ಹಚ್ಕೊಂಡು. ಮೊದಲೇ ಒಂದ್ಸತಿ ನೀನು ಹಚ್ಕೊಂಡು ಜೈಲ್ಗೆ ಹೋಗಿದೆ. ಈಗ ಜೈಲ್ಗಿಂತ ಹೆಚ್ಚಾಗಿ ಶಿಕ್ಷೆ ಆಗೋದೆ. ಅಲ್ಲಾರೇ ಚಿತ್ರಾನ್ನ ಪತ್ರನಾರು ಕೊಡೋರು ಇಲ್ಲಿ ಏನೂ ಇಲ್ಲ. ಥೂ ನಾನು ಹೋಯ್ತೀನಿ. ಹಿಂಗೆ ಆದ್ರೆ ಇನ್ನೊಂದು 2 ದಿವಸ ನೋಡ್ಬಿಟ್ಟು ಹೋಯ್ತೀನಿ ನಾನು. ಇನ್ನು ಡ್ಯಾಡಿ ಯಾಕವ ಯಾಕಂಗಂದದು ನಮ್ಮ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಅಲ್ವಾ. ಡ್ಯಾಡಿ ಅಷ್ಟು ಕಾಳಜಿ ಮಾಡಿದ್ರು ನೀನು ಅರ್ಥನೇ ಮಾಡ್ಕೊಳಕ್ಕಿಲ್ವಲ್ಲ. ಈ ಕಾಳಜಿಗೆ ಬೆಂಕಿ ಸುಮ್ಮನೆ ಕುತ್ಕೊ ನೀನು. ಬಾಯಿ ಮುಚ್ಕೊಂಡು ಅದೇನು ಯಾಕೆ ಹಿಂಗಡ ಅನ್ಕೊಂಡ ಒಯ್ಯ ಮತ್ತು ತಿನ್ಬೋದಾ. ಕಿತ್ಕೊಂಡು ಬಾಯಿಗೆ ಹಾಕೊಂಡ ಎಷ್ಟು ಆಸೆನ ತರಿಸಿದ್ನು. ಅದಲ್ದೇ ಫೋನು ಕಿತ್ಕೊತೀನಿ ಅಂತಾನೆ ಗಿಂತಾನೆ ಅಂತಾರೆ ಡ್ಯಾಡಿಗೆ. ಹೆಂಗೆ ಮಾತಾಡ್ಬೇಕು ಅಂತ ಗೊತ್ತಾಗಿಲ್ಲ ಹಿರಿಯರಿಗೆ ನೀನು. ಪಪ್ಪ ನಿನ್ನ ಮಗಳು ಅಂತ ಅಷ್ಟು ಪ್ರೀತಿ ಮಾಡ್ತದೆ ಅಪ್ಪ. ಅದಕ್ಕೆ ಕಕ್ಕಂಗಡಿಯವ್ವ. ಸರಿ ಬಿಡು ಬಾ, ಒಂದು ಹಿಡಿ ತಕೊಟ್ಟನು. ಏನೋ ಇದಂಗೆ ಸೋಕ್ನಂಗೆ ಆಗಿರ್ಬೇಕು. ಯಾವ ಸೋಕು ಆಗಿಲ್ಲ, ಯಾವ ಮಲಗ್ರನು ಬಂದಿಲ್ಲ ನನಗೆ. ಕತೆ ಕುತ್ಕೊ ಸುಮ್ಮನೆ ಮಾತಾಡ್ಬೇಡ ನೀನು. ಸರಿ ಬಿಡವ ಆಯಿತು. ಸುಮ್ಮನಿರ್ಚಿನು ಆಯಿತು. ಸುಮ್ಮನಿರವ. ಡ್ಯಾಡಿ ಯಾರಿಗೋಸ್ಕರ ಆಡೋದು, ನಮಗೋಸ್ಕರ ಎಷ್ಟೆಲ್ಲ ಬಟಾಡ್ತದೆ. ಸುಮ್ಮನಿರು ನೋಡು. ಯಾರು ನಿಮ್ಮ ಅಪ್ಪ ಒಂದು ದಿವಸ ಹಿಂಗೆ ಅಂದಿಲ್ಲ ಕಿಡ್ನಿ ಲಿವರ್ ಎಲ್ಲ ಚೆನ್ನಾಗಿರ್ಬೇಕು ಅಂತ. ಅಂಥದ್ರಲ್ಲಿ ಡ್ಯಾಡಿ ಎಷ್ಟು ಪ್ರೀತಿಯಿಂದ ಮಾತಾಡ್ಸ್ತದೆ. ನೀನು ಅರ್ಥ ಮಾಡ್ಕೊಳ್ದಾನೆ ಹಿಂಗೆ ಆಡ್ತೀಯಲ್ಲ ನೀನು. ಸರಿಯವ ನನ್ನ ಮಾತು ಕೇಳು ನೀನು. ಇದು ಸುಮ್ಮನಿರವ. ಏನು ಇದು ಮಾಡ್ಕೋಬೇಡ, ಬೇಜಾರು ಮಾಡ್ಕೋಬೇಡ. ನನ್ನ ಡ್ಯಾಡಿಗೆ ತಿಳಿಸಿ ಹೇಳ್ತೀನಿ. ಸುಮ್ಮನಿರು. ಅಮ್ಮ ನಿನ್ನ ಕಾಲು ಕಟ್ಕೊತೀನಿ. ನನಗೆ ಅನ್ನನ ಸಾರು ಬೇಕು. ಕೈ ಮುಗಿತೀನಿ. ಡ್ಯಾಡಿಗೆ ಹೇಳ್ಬಿಟ್ಟು ಅನ್ನ ಸಾರು ಇಲ್ದಾರ ಒಂಚೂರು ಉಪ್ಪು ಹೆಸರು ಖಾರನೂ ಅನ್ನನಾರೇ ಇಸ್ಕೊಡಮ್ಮ. ಅಯ್ಯೋ ಊಟನೇ ಇಲ್ದಂಗೆ ಸಾಯ ಪರಿಸ್ಥಿತಿ ಬಂದ್ಬಿಡ್ತಲ್ಲಮ್ಮ ನನಗಂತೂ. ನಾನು ಬೇರೆ ಸಿವನ ನಿಷ್ಠೂರ ಬಂದ್ಬಿಟ್ಟೆ. ಇನ್ನು ಸೇರ್ಸ್ಕೊಂಡನೋ ಇಲ್ವೋ ನನ್ನ. ಸುಮ್ ಕೂತ್ಕೋ. ಓ ಸಿಂಗಾಪುರಕ್ಕೆ ಮದುವೆ ಮಾಡ್ತದೆ ಅಪ್ಪ. ಸುಮ್ಮನಿರವ. ಅಲ್ಲಿ ಗಂಟೆ ಇದ್ರತಾರೆ ಮಾಡೋನು. ನನಗೆ ಆದದ ಹಿಂಗೆ ಊಟ ಇಲ್ದನೆ ಸತ್ತೋಗೈತೆ ಅನ್ನೋ ಕತ್ತು ಹೋಗು. ಸುಮ್ಮನಿರ್ ಮಗ. ಅದಕ್ಕಂಗಂದಿಯೇ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.